ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಸಮ್ಮರಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀವಿ ನಮ್ಮ ಲೈಫ್ ಸ್ಟೈಲಲ್ಲಿ, ಚಿಕ್ಕ ಚಿಕ್ಕ ಚೇಂಜಸ್ಸು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಸಮ್ಮರಲ್ಲಿ ನಮ್ಮ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ನಾವು ತಿಳ್ಕೊಂಡಿರೋ ಸೊಲ್ಯೂಷನಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇ ಸ್ಟೆಪ್ ಅಂದರೆ ಮೊದಲನೇ ಚೇಂಜಸ್ ಏನು ಮಾಡ್ಕೋಬೇಕು ಸಮ್ಮರಲ್ಲಿ ಅಂದರೆ ತುಂಬಾ ಲಿಕ್ವಿಡ್ ಕಂಟೆಂಟ್ನ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಲಿಕ್ವಿಡ್ಸ್ ಅಂದರೆ ಮೇಜರಾಗಿ ನೀರು ನೀವು ಯೂಶ್ವಲಾಗಿ ಎಷ್ಟು ಕುಡಿತಿದ್ರೋ ಅದರ ಡಬ್ಬಲ್ ನೀರು ಕುಡಿಬೇಕಾಗತ್ತೆ. ನೀವು ಬೇಕಾದರೆ ಲೆಕ್ಕ ಇಟ್ಕೊಂಡು 2 ಲೀಟ್ರು 4 ಲೀಟ್ರು ಅಂತ ಇಟ್ಕೊಂಡು ಒಂದು ದಿನದಲ್ಲಿ ಇಷ್ಟು ಕುಡಿಬೇಕು ಅಂತ ಲೆಕ್ಕ ಇಟ್ಕೊಂಡು ಕುಡಿದ್ರೆ ಅಂತೂ ಇನ್ನೂ ಒಳ್ಳೆಯದು. ಅದಕ್ಕಿಂತ ಒಳ್ಳೆಯದು ಅಂದರೆ ಫ್ರೂಟ್ ಜ್ಯೂಸಸ್ಸು, ಆದರೆ ಅದಕ್ಕೆ ಸಕ್ಕರೆ ಹಾಕ್ದಂಗೆ ಮಾಡ್ಕೊಂಡು ಕುಡೀರಿ. ನಿಮಗೆ ಸ್ವೀಟ್ನಿಂಗಿಗೆ ಬೇಕು ಅಂದರೆ ಡೇಟ್ ಸಿರಪ್ ಆಗಲಿ, ಹನಿ ಆಗಲಿ, ಜೇನುತುಪ್ಪ ಅಥವಾ ಖರ್ಜೂರದ ಸಿರಪ್ ಹಾಕಿ ನೀವು ಸ್ವೀಟ್ ಮಾಡಿಕೊಂಡು ಕುಡಿಬೋದು. ಅದಕ್ಕಿಂತ ಇನ್ನೂ ಒಳ್ಳೆ ಆಪ್ಷನ್ ಅಂದರೆ ರಾಗಿ ಮಾಲ್ಟ್. ನಾನು ಆಗಲೇ ಇದರ ರೆಸಿಪಿನ ಶೇರ್ ಮಾಡಿದ್ದೀನಿ ನನ್ನ ವರ್ಕೌಟ್ ರೂಟೀನ್ ವ್ಲಾಗಲ್ಲಿ. ಆ ವ್ಲಾಗ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ರಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತುಂಬಾ ತಂಪು. ಸೊ ನೀವು ರಾಗಿ ಮಾಲ್ಟನ್ನ ಡೈಲಿ ಬೆಳಗ್ಗೆ 1 ಗ್ಲಾಸ್ ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ಸಮ್ಮರಲ್ಲಿ ತುಂಬಾ ಒಳ್ಳೆಯದು. ನಿಮಗೆ ಪ್ಲೇನ್ ವಾಟರ್ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ನೀವು ಫ್ಲೇವರಿಂಗ್ ಆಗಿ ಲೆಮನ್ ಅಥವಾ ಪುದೀನ ಅಥವಾ ನಿಮ್ಗೆ ಯಾವ್ದು ಇಷ್ಟನೋ ಆ ಫ್ಲೇವರ್ನ ಆ್ಯಡ್ ಮಾಡಿಕೊಂಡು ಫ್ಲೇವರ್ಡ್ ವಾಟರ್ ಥರ ಮಾಡಿನೂ ಕುಡಿಬೋದು. ತುಂಬ ಚಿಲ್ಡ್ ವಾಟರ್ ಕುಡಿಬೇಡಿ, ಆದಷ್ಟು ರೂಮ್ ಟೆಂಪ್ರೇಚರ್ಗಿಂತ ಒಂಚೂರು ಕೋಲ್ಡ್ ಮಾಡ್ಕೊಂಡು ಕುಡಿದ್ರೂ ನಡೆಯುತ್ತೆ. ತುಂಬಾ ಚಿಲ್ಡ್ ವಾಟರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನೀವು ಒಂದು 10 ನಿಮಿಷ ಫ್ರೀಝರಲ್ಲಿ ಇಟ್ಬಿಟ್ರೆ ನಿಮಗೆ ರೂಮ್ ಟೆಂಪರೇಚರ್ಗಿಂತ ಒಂಚೂರು ಜಾಸ್ತಿ ಆಗುತ್ತೆ ಕೋಲ್ಡು. ಆ ಟೆಂಪ್ರೇಚರಿನ ವಾಟರ್ ಕುಡಿದ್ರೆ ಓಕೆ. ಸಮ್ಮರಲ್ಲಿ ರೂಮ್ ಟೆಂಪ್ರೇಚರ್ ವಾಟರ್ ಕುಡಿಯೋಕ್ಕೆ ತುಂಬಾ ಕಷ್ಟ, ಅರ್ಥ ಆಗುತ್ತೆ. ಯಾಕಂದರೆ ತುಂಬಾ ಬಿಸಿಲು, ತುಂಬಾ ಸುಸ್ತು, ತುಂಬಾ ಸೆಕೆ ಆಗ್ತಿರುತ್ತೆ. ತಣ್ಣನ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಫ್ರಿಡ್ಜ್ ವಾಟರ್ಗಿಂತ ಇನ್ನೂ ಬೆಸ್ಟ್ ಆಪ್ಷನ್ ಅಂದರೆ ಮಡಿಕೆ ನೀರು. ನಿಮಗೆ ಮಡಿಕೆ ಯೂಸ್ ಮಾಡಿ ಎಲ್ಲ ಅಭ್ಯಾಸ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಮಡಿಕೆ ಇದ್ದರೆ ಮಡಿಕೆ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಮಾಲ್ಟ್ಗೂ ಕೂಡ ನೀವು ತಣ್ಣಗಿರೋ ಮೊಸರು ಹಾಕಿದ್ರೆ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗೆಯೇ 2ನೇ ಸ್ಟೆಪ್ ಬಂದು ಸೀಸನಲ್ ಫ್ರೂಟ್ಸ್ ತಿನ್ನೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಮ್ಮರ್ ಸೀಸನಲ್ಲಿ ಮೋಸ್ಟ್ ಫೇಮಸ್ ಫ್ರೂಟ್ ಅಂದರೆ ವಾಟರ್ ಮೆಲನ್, ಮಸ್ಕ್ ಮೆಲನ್ ಕೂಡ ಹೌದು. ನಿಮಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ಆದಷ್ಟು ಮ್ಯಾಕ್ಸಿಮಮ್ ತಿನ್ನಿ. ಎಸ್ಪೆಷಲಿ ವಾಟರ್ ಮೆಲನಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ಸಮ್ಮರಲ್ಲಿ ಮಾಡಿಸ್ದಾಗಿರುತ್ತೆ. ಸೊ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫ್ರೂಟ್ಸ್ ತಿನ್ನಿ. ಫ್ರೂಟ್ ಜ್ಯೂಸ್ಗಿಂತ ಡೈರೆಕ್ಟ್ ಫ್ರೂಟ್ಸ್ ತಿನ್ನೋದೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಮುಂದಿನ ಸ್ಟೆಪ್ ಅಂದರೆ ಮುಂದಿನ ಚೇಂಜ್ ನಾವು ಮಾಡಿರೋದಂದರೆ ಫ್ರೆಶ್ ಏರ್ ಯಾವಾಗಲೂ ಯಾವ ಸೀಸನಲ್ಲಾದರೂ ತಗೋತಾ ಇರಬೇಕು. ಬಟ್ ಸಂಜೆ ಟೈಮ್ ನಾವೇನು ಮಾಡ್ತೀವಿ ಅಂದರೆ ಸೊಳ್ಳೆ ಬಂದುಬಿಡುತ್ತೆ ಅಂತ ಕಿಟಕಿ ಬಾಗಿಲನ್ನೆಲ್ಲ ಹಾಕ್ಬಿಡ್ತೀವಿ. ಚಳಿಗಾಲದಲ್ಲೇನೋ ಕಿಟಕಿ ಬಾಗಿಲೆಲ್ಲ ಹಾಕ್ಕೊಂಡು ಮನೇಲಿ ಬೆಚ್ಚಗಿರ್ಬೋದು, ಬಟ್ ಬೇಸಿಗೆಯಲ್ಲಿ ಕಿಟಕಿ ಬಾಗಿಲು ಹಾಕಿದ್ರೆ ತುಂಬಾ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಫ್ರೆಶ್ ಏರ್ ಆಡ್ತಾ ಇದ್ರೆ ಮನೆಯಲ್ಲಿ ಗಾಳಿ ತುಂಬಾ ಕೂಲ್ ಅನಿಸುತ್ತೆ. ಬಟ್ ಸೊಳ್ಳೆ ಕಾಟಕ್ಕೆ ಏನಪ್ಪ ಸೊಲ್ಯೂಷನ್ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೋಸ್ಕರ ನಾನು ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲನೂ ಅವರೇ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರ್ಪೆಂಟ್ರಿಗೆ ಕರೆಸೋ ಅವಶ್ಯಕತೆ ಇಲ್ಲ. ಬ್ಲೇಡ್ ಕೊಟ್ಟಿದ್ದಾರೆ, ಟೇಪ್ ಕೊಟ್ಟಿದ್ದಾರೆ, ಗಮ್ ಕೂಡ ಅದರಲ್ಲೇ ಇದೆ. ಸೊ ಇದರಿಂದ ನಾವು ಕಿಟಕಿಗೆ ಮೆಶ್ ಹಾಕ್ತಾ ಇದ್ದೀವಿ, ಅಂದರೆ ಸೊಳ್ಳೆ ಪರ್ದೆ ಥರ. ಇದನ್ನು ನಾವೇ ಹಚ್ಕೋಬೋದು. ತುಂಬಾ ಸಿಂಪಲ್ಲು, ತುಂಬ ಕಡಿಮೆ ಬೆಲೆ ಕೂಡ. ನಿಮ್ಮ ಕಿಟಕಿ ಮೆಜರ್ಮೆಂಟ್ ಸ್ಟ್ಯಾಂಡರ್ಡ್ ಸೈಜ್ ಇದ್ದರೆ ನಿಮಗೆ ಈಸಿಯಾಗಿ ಆನ್ಲೈನಲ್ಲಿ ತೊಗೋಬೋದು. ನಮ್ಮದು ಕಿಟಕಿ ಮೆಜರ್ಮೆಂಟ್ ಹಾಲಲ್ಲಿ 4x5 ಇದೆ, 4 ಫೀಟ್ ಬೈ 5 ಫೀಟು. ಸೊ ಸ್ಟ್ಯಾಂಡರ್ಡ್ ಸೈಜ್ ಇರೋದ್ರಿಂದ ಈಸಿಯಾಗಿ ಸಿಕ್ತು. ಹಾಗೆ ಬೆಡ್ರೂಮ್ ವಿಂಡೋಸು 4 ಫೀಟ್ ಬೈ 4 ಫೀಟ್ ಇರೋದ್ರಿಂದ ಅದು ಕೂಡ ಸ್ಟ್ಯಾಂಡರ್ಡ್ ಸೈಜು, ಅದನ್ನು ಕೂಡ ಈಸಿಯಾಗಿ ಸಿಕ್ತು. ನಿಮ್ಮನೆ ಕಿಟಕಿ ಮೆಜರ್ಮೆಂಟ್ಸ್ ಕೂಡ ಇದೇ ರೀತಿ ಸ್ಟ್ಯಾಂಡರ್ಡ್ ಸೈಜ್ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡಿ ಈ ಮಸ್ಕಿಟೋ ನೆಟ್ಟನ್ನು ಹಾಕ್ಕೋಬೋದು. ಎಲ್ಲನೂ ಅವರೇ ಕೊಟ್ಟಿರೋದ್ರಿಂದ ಯಾವುದೇ ಮ್ಯಾನ್ಯುಯಲ್ಲು ಗೈಡು ಬೇಡ, ನಾವೇ ಈಸಿಯಾಗಿ ಅಂಟ್ಕೋಬೋದು. ಜಸ್ಟ್ 2 ಸೈಡೆಡ್ ಟೇಪಲ್ಲಿ ನಾವು ಟೇಪ್ ತೆಗೆದು ಅಂಟಿಸ್ತಾ ಇದ್ದೀವಿ ಅಷ್ಟೇ. ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿ ಅವರೇ ಕೊಟ್ಟಿರೋ ಬ್ಲೇಡಿಂದ ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ನಾವು ಇಷ್ಟು ಚಿಕ್ಕ ಚೇಂಜಿಂದ ನಾವು ಆರಾಮಾಗಿ ಮನೆಯಲ್ಲಿ ಫ್ರೆಶ್ ಏರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ನೀವು ಕೂಡ ಸೊಳ್ಳೆ ಕಾಟಕ್ಕೋಸ್ಕರ ಕಿಟಕಿ ಬಾಗಿಲೆಲ್ಲ ಸಂಜೆ ಟೈಮ್ ಹಾಕ್ಕೊಂಡು ಸೆಕೆಯಲ್ಲಿ ಸ್ವಲ್ಪ ಕಷ್ಟಪಡ್ತಾ ಇದ್ದರೆ ಇದನ್ನು ಆರ್ಡರ್ ಮಾಡ್ಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಸ್ಪೆಷಲಿ ನೀವೇನಾದರೂ ಸೆನ್ಸಿಟಿವ್ ಸ್ಕಿನ್ ಅವ್ರು ಇದ್ದರೆ, ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಬೇಗ ಅಲರ್ಜೀಸ್ ಆಗೋದು ಜಾಸ್ತಿ. ಸಮ್ಮರಲ್ಲಿ ತುಂಬಾ ಸೆಕೆ ಆಗ್ತಾ ಇರುತ್ತೆ. ಸೆಕೆ ಗುಳ್ಳೆ ಅಂತಾರಲ್ಲ, ಆ ಥರ ಸಣ್ಣ ಗುಳ್ಳೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕುತ್ತಿಗೆ ಹತ್ರ, ಅಲ್ಲಿ ಇಲ್ಲಿ ಎಲ್ಲಿ ಜಾಸ್ತಿ ಗಾಳಿ ಆಡಲ್ವೋ ಅಲ್ಲಿ.
ಸೊ ನೀವು ಆ ಥರ ಇರೋ ಸೆನ್ಸಿಟಿವ್ ಸ್ಕಿನ್ ಇರೋರಾದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ. ನಿಮ್ಮೆಲ್ಲ ಕಿಟಕಿಗಳಿಗೂ ಅಂಟಿಸಿದ್ರೆ ಆರಾಮಾಗಿ ಫ್ರೆಶ್ ಏರಿಂದ ಎಲ್ಲ ಅಲರ್ಜೀಸಿಂದ ಮುಕ್ತಿ ಪಡಿಬೋದು. ನೋಡಿದ್ರಲ್ಲ, ನಾವು ಮಾತಾಡ್ತಾನೆ ನಾವು ಒಂದು ಕಿಟಕಿಗೆ ಪರ್ದೆನ ಇನ್ಸ್ಟಾಲ್ ಮಾಡೇ ಬಿಟ್ವಿ. ಇದೇ ರೀತಿ ಇನ್ನೂ 2 ಬೆಡ್ರೂಮ್ ಕಿಟಕಿಗೂ ನಾವು ಹಾಕಿದ್ದೀವಿ. ಕೊನೆಯ ಚೇಂಜ್ ಬಂದು ಸ್ಕಿನ್ ಕೇರ್ ರುಟೀನ್ಗೆ. ಸ್ಕಿನ್ಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಅನ್ಕೋಬೇಡಿ, ಸ್ಕಿನ್ಗೆ ಯಾವತ್ತಿದ್ರೂ ಫಸ್ಟ್ ಪ್ರಿಫರೆನ್ಸೇ. ಸೊ ನೀವೇನು ಮಾಡಬೇಕಾಗಿರೋದಂದರೆ ಎವ್ರಿ ನೈಟ್ ನೀವು ಮಲ್ಕೊಳ್ಳೋಕ್ಕೂ ಮುಂಚೆ ನೀವು ಯಾವುದೇ ಮೇಕಪ್, ಕ್ರೀಮ್, ಪೌಡರ್ ಏನೇ ಹಚ್ಚಿದ್ರೂ ಜಸ್ಟ್ ನಿಮ್ಮದು ಯಾವುದೇ ವಾಟರ್ ಪ್ರೂಫ್ ಮೇಕಪ್ನ ಯೂಸ್ ಮಾಡಿಲ್ಲ ಅಂದರೆ ನೀವು ಫೇಸ್ ವಾಶ್ ಮಾಡ್ಬೋದು. ಯಾವುದಾದ್ರೂ ವಾಟರ್ ಪ್ರೂಫ್ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀರಾ, ಕಾಜಲ್ ಆಗಲಿ ಅಥವಾ ಐಲೈನರ್ ಆಗಲಿ, ಮಸ್ಕರಾ ಆಗಲಿ, ಲಿಪ್ಸ್ಟಿಕ್ ಆಗಲಿ, ಫೌಂಡೇಶನ್ ಆಗಲಿ ಅಂದರೆ ನೀವು ಜಸ್ಟ್ ಗಾರ್ನಿಯರ್ ಮಿಸೆಲ್ಲ ಮೇಕಪ್ ರಿಮೂವಲ್ ವಾಟರ್ ಸಿಗುತ್ತಲ್ಲ, ಆ ವಾಟರ್ನ ನೀವು ಕಾಟನ್ ಪ್ಯಾಡ್ ಮೇಲೆ ಹಾಕಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಎಲ್ಲ ಮೇಕಪ್ ರಿಮೂವ್ ಆಗುತ್ತೆ. ವಾಟರ್ ಪ್ರೂಫ್ ಇದ್ರೂ ಕೂಡ ಕ್ಲೀನಾಗಿ ರಿಮೂವ್ ಆಗುತ್ತೆ. ಈಗ ನಾನು ಎಲ್ಲ ಮೇಕಪ್ ರಿಮೂವ್ ಆದಮೇಲೆ ಮುಖ ತೊಳ್ಕೊಂಡು ಬಂದಿದ್ದೀನಿ. ಎವ್ರಿ ನೈಟ್ ನೀವು ಮಲ್ಕೊಳ್ಳುವಾಗ ಈ ರುಟೀನ್ನ ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಲಾಸ್ಟ್ ಫೈನಲ್ ಸ್ಟೆಪ್ ಏನು ಅಂದರೆ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ನೈಟ್ ಕ್ರೀಮ್ ಅಪ್ಲೈ ಮಾಡೋದು. ನಾನು 2 to 3 ವೀಕ್ಸಿಂದ ಈ ಮಾಮಾ ಅರ್ತ್ ನೈಟ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ನೈಟ್ ಕ್ರೀಮ್ ಬಗ್ಗೆ ತುಂಬಾ ಕ್ವೆಶನ್ಸ್ ಬರ್ತಾ ಇತ್ತು. ನಿಮ್ಮ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗಿದೆ, ಏನು ಮಾಡ್ತಿದ್ದೀರಾ ಅಂತ. ಸೊ ನಾನು ಹಚ್ತಾ ಇರೋ ಪ್ರಾಡಕ್ಟಿಂದ ಬೆನಿಫಿಟ್ ಸಿಕ್ಕಿದೆ ಅಂತ ನನಗೂ ಅನಿಸಿದೆ, ನಿಮಗೂ ಕೂಡ ಅನಿಸಿದೆ. ಸೊ ಇವತ್ತು ನಾನು ಅದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮಾಮಾ ಅರ್ತ್ ಅವ್ರು ಕಳಿಸಿರೋ ಪ್ರಾಡಕ್ಟು. ಈ ಪ್ರಾಡಕ್ಟು ಕಾಂಬೋ ಪ್ಯಾಕು. ಇದರಲ್ಲಿ ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಎರಡೂ ಕೂಡ ಇದೆ. ಈ ಪ್ರಾಡಕ್ಟ್ ಕಂಪ್ಲೀಟ್ಲಿ ಕೆಮಿಕಲ್ ಫ್ರೀ. ಇದರಲ್ಲಿ ಯಾವುದೇ ಪ್ಯಾರಾಬೆನ್ಸ್ ಆಗಲಿ, ಸಿಲಿಕೋನ್ಸ್ ಆಗಲಿ ಇಲ್ಲ. ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ ಇದು. ಇದರಲ್ಲಿ ಯೂಸ್ ಮಾಡಿರೋ ಕೆಲವು ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇದ್ದೀನಿ. ಆಲಿವ್ ಆಯಿಲ್, ಆಲ್ಮಂಡ್ ಆಯಿಲ್, ಶಿಯಾ ಬಟರ್, ಹಾಗೆಯೇ ಪಾಮಗ್ರೆನೇಟ್ ಆಯಿಲ್ ಮತ್ತು ಮೊರಿಂಗಾ ಆಯಿಲ್, ಹಾಗೆಯೇ ಆರೆಂಜ್ ಎಸೆನ್ಷಿಯಲ್ ಆಯಿಲ್ ಕೂಡ ಇದೆ, ಹಾಗೆಯೇ ಡೇಸಿ ಫ್ಲವರ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ಇದೆಲ್ಲ ಇರೋದ್ರಿಂದ ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಹಚ್ಕೊಂಡಾಗ ತುಂಬ ಪ್ಲೆಸೆಂಟ್ ಫೀಲ್ ಆಗುತ್ತೆ. ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ನ ಎಷ್ಟು ಕ್ಯೂಟಾಗಿ ಪ್ಯಾಕ್ ಮಾಡಿರ್ತಾರೆ. ಮಾಮಾ ಅರ್ತ್ ಅವ್ರಿಗೆ ನಾನು ಈ ಪಾಯಿಂಟಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಅವರು ಸ್ಪೆಷಲ್ ಡಿಸ್ಕೌಂಟ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಆ ಕೋಡ್ನ ನಾನು ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಅರ್ಪಿತಾ 20 ಅಂತ. ಈ ಕೋಡನ್ನ ನೀವು ಯೂಸ್ ಮಾಡಿ ಶಾಪ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಕೊಡ್ತಾರೆ ಮಾಮಾ ಅರ್ತ್ ಅವರು. ನೀವು ಇದನ್ನು ಪರ್ಚೇಸ್ ಮಾಡಬೇಕಾಗಿರೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾನು ನೈಟ್ ಕ್ರೀಮ್ ಅಪ್ಲಿಕೇಶನ್ ಹೇಗೆ ಮಾಡೋದು, ಹೇಗೆ ಮಾಡ್ತಾ ಇದ್ದೀನಿ ನಾನು ಫ್ಯೂ ವೀಕ್ಸಿಂದ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನೀವು 2 to 3 ಪಂಪ್ಸ್ ತೊಗೊಂಡ್ರೆ ನಿಮಗೆ ಒಂದಿಷ್ಟು ಕ್ರೀಮು ಕೈ ಮೇಲೆ ಬರುತ್ತೆ. ನಿಮ್ಮ ಮುಖ ಸರ್ಫೇಸ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಸ್ವಲ್ಪ ಕ್ರೀಮ್ ಹಾಕಿದ್ರೆ ಸಾಕು. ಇದನ್ನು ನೀವು 2 ಕೈಯಿಂದ ವಾರ್ಮ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕ್ರೀಮ್ ಕಂಪ್ಲೀಟ್ಲಿ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗೋವರೆಗೂ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಇದರಲ್ಲಿ ಲೈಟಾಗಿ ಟಿಂಗ್ಲಿಂಗ್ ಎಫೆಕ್ಟ್ ಕೂಡ ಆಗುತ್ತೆ. ದಟ್ ಮೀನ್ಸ್ ಇಟ್ ಈಸ್ ವರ್ಕಿಂಗ್ ಅಂತ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಅಂತೂ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ನೀವು ಕೂಡ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸಿಂದ, ಡಾರ್ಕ್ ಸರ್ಕಲ್ಸಿಂದ, ಬ್ಲೆಮಿಷಸ್ಸಿಂದ ನೀವು ಸಫರ್ ಮಾಡ್ತಾಯಿದ್ರೆ ಈ ರುಟೀನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸ್ಟೈಲಲ್ಲಿ. ಬೆನಿಫಿಟ್ ಸಿಗುತ್ತೆ. ನೀವು ಈ ಪ್ರಾಡಕ್ಟ್ನ ಮಾಮಾ ಅರ್ತ್ ವೆಬ್ಸೈಟಿಂದ ಅಷ್ಟೇ ಅಲ್ಲ, ಅಮೆಝಾನ್ ಮತ್ತು ನೈಕಾದಿಂದ ಕೂಡ ತರಿಸ್ಕೋಬೋದು. ಅಲ್ಲೂ ಕೂಡ ಅವೈಲೇಬಲ್ ಇದೆ. ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ತುಂಬಾ ಟಯರ್ಡ್ ಆಗಿದ್ದೀನಿ, ತುಂಬ ನಿದ್ದೆ ಬರ್ತಿದೆ. ಎಷ್ಟೇ ಟಯರ್ಡ್ ಆಗಿದ್ರೂ ನೀವು ಈ ಸ್ಕಿನ್ ಕೇರ್ ರುಟೀನ್ನ ಮಾಡೋದು ಮರಿಬೇಡಿ. ನಾನು ಮಲ್ಕೋತಿದ್ದೀನಿ ಈಗ. ಗುಡ್ ನೈಟ್. ನೆಕ್ಸ್ಟ್ ಡೇ ನಾನು ಡೇ ಕ್ರೀಮ್ ಅಪ್ಲಿಕೇಶನ್ ಕೂಡ ತೋರಿಸ್ತಾ ಇದ್ದೀನಿ. ಡೇ ಕ್ರೀಮಲ್ಲಿ ಅವರು SPF 20 ಕೂಡ ಇದೆ, ಹಾಗೆಯೇ ಸನ್ ಆ್ಯಂಡ್ ಪೊಲ್ಯೂಷನ್ ಡಿಫೆನ್ಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇದ್ರ ಮೇಲೆ. ಸೊ ಡೆಫಿನೆಟ್ಲಿ ಇದು ಸಮ್ಮರಲ್ಲಿ ಹೇಳಿ ಮಾಡಿಸ್ದಾಗಿದೆ. ತುಂಬ ಜನ ನನಗೆ ಬೆಸ್ಟ್ ಸನ್ಸ್ಕ್ರೀನ್ ಯಾವುದು ಅಂತ ಕೇಳ್ತಾ ಇದ್ರಿ. ಇದರ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ಸ್ ಅಂತಲೇ ಹೇಳ್ಬೋದು. ನೀವು ಹೊರಗೆ ಹೋಗೋಕ್ಕೂ 15 ಮಿನಿಟ್ಸ್ ಮುಂಚೆ ಇದನ್ನು ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ಗೆ ಸನ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ, ಹಾಗೆ ಪೊಲ್ಯೂಷನಿಂದನೂ ಪ್ರೊಟೆಕ್ಷನ್ ಸಿಗುತ್ತೆ. ಐ ಹೈಲಿ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಇನ್ನೊಂದು ಏನು ಸ್ಪೆಷಾಲಿಟಿ ಮಾಮಾ ಅರ್ತ್ ಅವ್ರದ್ದು ಅಂದರೆ ಇಟ್ ಈಸ್ ಅ ಪ್ಲಾಸ್ಟಿಕ್ ಪಾಸಿಟಿವ್ ಕಂಪನಿ. ಅಂದರೆ ಅವರು ಯೂಸ್ ಮಾಡೋ ಪ್ಲಾಸ್ಟಿಕ್ ಕಂಟೆಂಟ್ಗಿಂತ ಜಾಸ್ತಿ ಕಂಟೆಂಟ್ನ ರೀಸೈಕಲ್ ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಇಂಡಿಯನ್ ಕಂಪ್ನೀಸ್ನ ಯಾವಾಗಲೂ ಸಪೋರ್ಟ್ ಮಾಡಬೇಕು. ಸೊ ಲೆಟ್ಸ್ ಆಲ್ ಸಪೋರ್ಟ್ ದಿಸ್ ಇಂಡಿಯನ್ ಕಂಪನಿ. ಇದರಿಂದ ನಮ್ಮ ದೇಶಕ್ಕೂ ಎಕನಾಮಿಗೂ ಹೆಲ್ಪ್ ಆಗುತ್ತೆ.
ಈ ಚಿಕ್ಕ ಸಮ್ಮರ್ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.